ಹಾಯ್ ನಮಸ್ಕಾರ ಎಲ್ರಿಗೂ ಪ್ರೀತಿಯ ಸ್ವಾಗತ. ನೋಡಿ, ಇವತ್ತು ಗೊರಗುಂಟೆಪಾಳ್ಯದಿಂದ 8ನೇ ಮೈಲಿ ಗಂಟ ಎಷ್ಟೊಂದು ಟ್ರಾಫಿಕ್ ಇದೆ ಅಂತ ತೋರಿಸ್ತೀನಿ ನೋಡಿ. ಇವಾಗ ನಾನು ಗೊರಗುಂಟೆಪಾಳ್ಯ ಮೆಟ್ರೋ ಸ್ಟೇಷನ್ ಹತ್ರ ಇದ್ದೀನಿ. 8ನೇ ಮೈಲಿಗೆ ಹೋಗೋಕ್ಕೆ ಅಲ್ಲಿ ಮುಂದೆ ಹೋಗಿ ಯೂ ಟರ್ನ್ ತಗೋಬೇಕು. ಸಿಗ್ನಲ್ ಹತ್ರಕ್ಕೆ ಹೋಗ್ತಾ ಇದ್ದೀನಿ. ಸಿಗ್ನಲ್ ಹತ್ರ ಯೂ ಟರ್ನ್ ತಗೊಂಡು 8ನೇ ಮೈಲಿಗೆ ಹೋಗಬೇಕು. ಇಲ್ಲಿ ಯೂ ಟರ್ನ್ ತಗೋಬೇಕು. ಈ ಸಿಗ್ನಲ್ ಹತ್ರ ಯೂ ಟರ್ನ್ ತಗೊಂಡು ಮತ್ತೆ ಹೋಗಬೇಕು. ಆ ಸೈಡ್ ಅಂತೂ ತುಂಬ ಟ್ರಾಫಿಕ್ ಇದೆ. ಪರವಾಗಿಲ್ಲ, ನಾನು ಬಂದ ತಕ್ಷಣ ಗ್ರೀನ್ ಸಿಗ್ನಲ್ ಬೀಳ್ತು. ಇವಾಗ ಹೋಗ್ತಾ ಇರೋದೆ. ಸರ್ವಿಸ್ ರೋಡಲ್ಲಿ ಹೋಗಿದ್ರೆ ಬೇಗ ಹೋಗ್ಬೋದಿತ್ತು. ನಾನೇನು ಮಾಡಿದೆ, ಸೆಂಟ್ರಲ್ಲೇ ಹೋಗ್ಬಿಟ್ಟೆ. ಫುಲ್ಲು ಟ್ರಾಫಿಕ್ ಇದೆ ನೋಡಿ. ಅಲ್ಲಿ ಹೋದಾಗ ಗೊತ್ತಾಗುತ್ತೆ ನೋಡಿ, ಅಲ್ಲಿ ಮುಂದೆ. ಇಲ್ಲಿಂದ ಸ್ಟಾರ್ಟು ಟ್ರಾಫಿಕ್. ನೋಡಿ ಎಷ್ಟೊಂದು ಟ್ರಾಫಿಕ್ ಇದೆ ಅಂತ. ಸ್ವಲ್ಪನೇ ಜಾಗ ಇರೋದು, ಅದರಲ್ಲೇ ಹೋಗ್ತಾ ಇದ್ದೀನಿ ನೋಡಿ. ಅಲ್ಲಿ ಮೆಟ್ರೋ ಸ್ಟೇಷನ್ವರೆಗೂ ಫುಲ್ಲು ಟ್ರಾಫಿಕ್ಕು, ಆಚೆನೂ ಟ್ರಾಫಿಕ್ಕು. ಈ ಜಾಗದಲ್ಲಿ ಇಷ್ಟೊಂದು ಟ್ರಾಫಿಕ್ ಏನಕ್ಕಾಗುತ್ತೆ ಅಂತಂದರೆ, ಹಾಸನಕ್ಕೆ ಹೋಗೋರೆಲ್ಲ ಇದೇ ರೋಡಲ್ಲಿ ಹೋಗ್ತಾರೆ. ಹಾಗೆ ಮೈಸೂರಿಗೆ ಹೋಗೋರು ಇದೇ ರೋಡಲ್ಲಿ ಹೋಗ್ತಾರೆ. ಈಗ ಹೆಬ್ಬಾಳಿಂದ ಬರೋವಂಥವ್ರು ಎಲ್ಲ ಇದೇ ರೋಡಲ್ಲಿ ಹೋಗೋದ್ರಿಂದ ಅಷ್ಟೊಂದು ಟ್ರಾಫಿಕ್ ಇರುತ್ತೆ ಇಲ್ಲಿ. ಮುಂದೆ ಸಿಗ್ನಲ್ ಬಿಟ್ಟಿರಬೇಕು, ಅದಕ್ಕೆ ಗಾಡಿಗಳು ಮೂವ್ ಆಗ್ತಾ ಇದೆ ನೋಡಿ. ಇವಾಗ ಮೂವ್ ಆಗ್ತಾ ಇದ್ದೀನಿ. ಇಲ್ಲಿ ಸಿಗ್ನಲ್ ಬಿಟ್ಟರು ಒಂದೇ, ಬಿಡಲಿಲ್ಲ ಅಂದರೂ ಒಂದೇ. ನೆಕ್ಸ್ಟ್ ಸಿಗ್ನಲ್ಗೆ ನಾವು ಸಿಗಾಕೊಳ್ಳೇಬೇಕಾಗುತ್ತೆ. ನೋಡಿ, ಮತ್ತೆ ರೆಡ್ ಸಿಗ್ನಲ್ ಬೀಳ್ತು. ನಾನು ಹೇಳಲಿಲ್ವಾ, ಇಲ್ಲಿ ಒಂದೇ ಸಿಗ್ನಲ್ಗೆ ದಾಟ್ತೀವಿ ಅನ್ನೋದು ಕನಸಿನ ಮಾತು. ಒಂದು 5-6 ನಿಮಿಷನಾದರೂ ವೆಯ್ಟ್ ಮಾಡಬೇಕಾಗತ್ತೆ. ಗ್ರೀನ್ ಸಿಗ್ನಲ್ ಬೀಳ್ತು, ಹೋಗ್ತಾ ಇದ್ದೀನಿ ಇವಾಗ. ನೋಡಿ ಹೇಗಿದೆ ಟ್ರಾಫಿಕ್ಕು. ರಾತ್ರಿ ಟೈಮು ಗಾಡಿ ಓಡ್ಸೋಕೆ ಒಂಥರ ಚೆಂದ, ಲೈಟೆಲ್ಲ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಬಟ್ ಸೇಫಾಗಿ ಓಡಿಸ್ಬೇಕು. ಇಲ್ಲೇನು ಸಿಗ್ನಲ್ ಕಾಣ್ತಾ ಇದೆ, ಈ ಸಿಗ್ನಲ್ ಹತ್ರ ಇಲ್ಲಿ ಲೆಫ್ಟ್ ಹೋದರೆ ರಾಜ್ಕುಮಾರ್ ಸಮಾಧಿಗೆ ಹೋಗೋದು. ಅಲ್ಲಿ ಕಾಣ್ತಿರೋದು ಪೀಣ್ಯ ಮೆಟ್ರೋ ಸ್ಟೇಷನ್ ನೋಡಿ. ಇಲ್ಲಿ ಮೇಲೆ ಹೋದರೆ ಫ್ಲೈಓವರ್ ಮೇಲೆ ಹೋಗ್ಬೋದು. ಬಟ್ ನಾನು ಫ್ಲೈಓವರ್ ಮೇಲೆ ಹೋದರೆ 8ನೇ ಮೈಲಿಗೆ ಹೋಗೋಕ್ಕೆ ಹಿಂಸೆ ಆಗುತ್ತೆ. ಅದಕ್ಕೆ ನಾನು ಕೆಳಗಡೆನೇ ಹೋಗ್ತಾ ಇದ್ದೀನಿ.
ನಾನಿವಾಗ 8ನೇ ಮೈಲಿಗೆ ಬಂದಿದ್ದೀನಿ. ಗೊರಗುಂಟೆಪಾಳ್ಯದಿಂದ ಪೀಣ್ಯ, ಜಾಲಹಳ್ಳಿ ಕ್ರಾಸು, ಹಾಗೆ ಟಿ ದಾಸರಳ್ಳಿ ಅದೆಲ್ಲ ದಾಟ್ಕೊಂಡು ಇವಾಗ 8ನೇ ಮೈಲಿಗೆ ಬಂದಿದ್ದೀನಿ. ಓಕೆ ಫ್ರೆಂಡ್ಸ್, ನನ್ನ ವೀಡಿಯೋನ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಇದೇ ಥರ ನೋಡ್ತಾ ಇರಿ, ಸಪೋರ್ಟ್ ಮಾಡಿ. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.